ನಿಖಿಲ್ ಸೋಸ್ಲೆ ಬಂಧನವನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆಯನ್ನ ಕೋರ್ಟ್ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿತ್ತು. ಇವತ್ತು ಆ ವಿಚಾರಣೆ ಆಗತ್ತೆ. ಅವರ ಬಂಧನವನ್ನ ಪ್ರಶ್ನಿಸಿ ಅವರ ಪತ್ನಿ ಸಲ್ಲಿಸಿದಂತಹ ರಿಟ್ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ಆ ರಿಟ್ ಅರ್ಜಿಯ ವಿಚಾರಣೆ ಆಗತ್ತೆ. ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ಆಗತ್ತೆ. ತನಿಖೆಯನ್ನ ನಡೆಸದೇನೆ ನಿಖಿಲ್ ಅವರನ್ನ ಬಂಧಿಸಿದ್ದಾರೆ ಅನ್ನುವಂತ ಆರೋಪವನ್ನ ಆ ಅರ್ಜಿಯಲ್ಲಿ ಮಾಡಲಾಗಿದೆ. ಸಿಎಂ ಆದೇಶ ಕೊಟ್ಟರು ಅಂತ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಇವತ್ತು ನಡೆಯುವಂತಹ ವಿಚಾರಣೆಯಲ್ಲಿ ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಕೇವಲ RCB ಮ್ಯಾನೇಜ್ಮೆಂಟ್ ಅದನ್ನು ಮಾತ್ರ ಈತ ನೋಡ್ಕೊಳ್ತಾ ಇರಲಿಲ್ಲ. ಕ್ರಿಕೆಟರ್ಸ್ ಪ್ಲೇಯರ್ಸ್ ಏನಿದ್ದಾರೆ ಅವರ ಕುಟುಂಬಸ್ಥರಿಗೂ ಕೂಡ ಈತ ಆಪ್ತ ವ್ಯಕ್ತಿಯಾಗಿದ್ದ. ಬಾಲಿವುಡ್ ಸ್ಟಾರ್ಸ್ಗಳ ಜೊತೆ ಕೂಡ ಈತ ಲಿಂಕ್ ಇದೆ ಈತನಿಗೆ. ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಜಯ್, RCB ಮಾರ್ಕೆಟಿಂಗ್ ಹೆಡ್ ಅವರ ಪತ್ನಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಸೊ ಇವತ್ತು ಈ ಅರ್ಜಿಯ ವಿಚಾರಣೆಯಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ಪ್ರಭು, ಈಗ ಏನಂದ್ರೆ ಈ ಒಂದು ವಿಚಾರದಲ್ಲಿ ಈಗಾಗ್ಲೇ ಏನು FIR ನ ರದ್ದು ಮಾಡಬೇಕು ಅಂತ ಹೇಳಿ ಈಗಾಗ್ಲೇ ನಿಖಿಲ್ ಪತ್ನಿ ಕೂಡ ಹೈಕೋರ್ಟ್ ನ ಮೆಟ್ಟಿಲೇರಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವ್ರು ಆರೋಪ ಮಾಡಿರುವಂತದ್ದು ಏನಂದ್ರೆ ಇಲ್ಲಿ ಕೇವಲ ಇನ್ವೆಸ್ಟಿಗೇಷನ್ ಮಾಡ್ದೇನೆ ಇಲ್ಲಿ CM ಹೇಳಿದ್ರು ಮತ್ತೆ DCM ಹೇಳಿದ್ರು ಅನ್ನೋ ಒಂದು ವಿಚಾರಕ್ಕೋಸ್ಕರ ಅಷ್ಟೇ ಇಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಕೋರ್ಟ್ ನಲ್ಲೂ ಕೂಡ ಅವರ ಪರವಾದಂತಹ ವಕೀಲರು ಕೂಡ ಮಂಡಿಸಿದ್ರು. ಅದನ್ನು ಕೂಡ ಕೋರ್ಟ್ ಕೂಡ ಆಲಿಸಿತ್ತು. ಕೋರ್ಟ್ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಹಾಕಿತ್ತು. ಆ ನಂತರ ಈಗ ಅವರನ್ನು ಕೂಡ ಏನು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿತ್ತು. ಇವತ್ತು ಕೂಡ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು ಕೂಡ ಏನು ಮಧ್ಯಾಹ್ನದ ಮೇರೆಗೆ ಈಗಾಗಲೇ ಏನು ಹೈಕೋರ್ಟ್ ನ ಏಕಸದಸ್ಯ ಪೀಠದಲ್ಲೂ ಕೂಡ ವಿಚಾರಣೆ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರು ಕೆಲವೊಂದು ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. CM ಹೇಳಿಕೆ ಮೇರೆಗೆ ಇಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಅವರೆಲ್ಲರನ್ನು ಕೂಡ ಕೇಳಿನೇ ಆ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಿದ್ರು. ಸುಖಾಸುಮ್ಮನೆ ನಮ್ಮನ್ನ ಏರ್ಪೋರ್ಟ್ ನಲ್ಲಿ ಇದ್ದಂತವ್ರನ್ನ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಒಂದ್ ರೀತಿಯಾದಂತಹ ಷಡ್ಯಂತ್ರ ಆಗಿದೆ. ನನ್ನ ಪತಿಯ ಯಾವುದೇ ರೀತಿಯಾದಂತಹ ಪಾತ್ರ ಇದರಲ್ಲಿಲ್ಲ. ಹೀಗಾಗಿ FIR ಅನ್ನ ರದ್ದು ಮಾಡ್ಬೇಕು ಅಂತಾನು ಕೂಡ ಆ ಒಂದು ಅರ್ಜಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಅದನ್ನು ಕೂಡ ಇವತ್ತು ಕೋರ್ಟ್ ಆಲಿಸತ್ತೆ. ಎರಡೂ ಕಡೆ ಪರ ವಕೀಲರು ಕೂಡ ಅದ್ರ ಬಗ್ಗೆ ವಾದವನ್ನ ಮಂಡನೆ ಮಾಡ್ತಾರೆ. ಆ ನಂತರ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ಕಾಲ್ತುಳಿತ ಪ್ರಕರಣದ CID ತನಿಖೆ ಕೂಡ ಚುರುಕುಗೊಂಡಿದೆ. 4 ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ CID ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ 4 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ, DNA ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ, ಹಾಗೇನೆ ಕಿರಣ್ ಮತ್ತು ಸುಮಂತ್ ಅನ್ನ ವಶಕ್ಕೆ ಪಡೆಯೋದಕ್ಕೆ CID ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆಮೇಲೆ ಈಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈಗ ನಿಖಿಲ್ ಸೋಸ್ಲೆ ಅವರು ನಾನು ಎಲ್ಲರ ಹತ್ರ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಆ ಪೋಸ್ಟನ್ನು ಹಾಕಿದೆ ಅಂತ ಹೇಳಿ ಒಂದಷ್ಟು ಆರಂಭದಲ್ಲಿ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಾನು ಮಾಡಿಲ್ಲ ಅಂತ ಅಂದರೆ ನಿಖಿಲ್ ಸೋಸ್ಲೆ ಆ ಒಂದು ಪೋಸ್ಟ್ ಮಾಡಿಲ್ಲ ಅಂತ ಅಂದರೆ ಅದನ್ನು ಹಾಕಿದ ಯಾರು, ಅದನ್ನು ಹಾಕೋದಕ್ಕೆ ಹೇಳಿದ ಯಾರು, ಆಮೇಲೆ ಎಲ್ಲಿಂದ ಅಪ್ಲೋಡ್ ಆಯಿತು,